ತನುಜಾಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅವನು ಚಂದನಾಳನ್ನು ಹುಚ್ಚನಂತೆ ಪ್ರೀತಿಸಿದಂತನು. ನೀನಿಂದು ಅವನ ಪ್ರೀತಿಯ ಒಂದು ಸಣ್ಣ ಝಲಕ್ ನೋಡಿದೀಯ ಅಷ್ಟೇ. ಚಂದನಾಳಿಗಾಗಿ ಅವನು ಏನನ್ನಾದರೂ ಮಾಡ್ತಾನೆ. ಅದಕ್ಕೆ ನೀನು ಹೇಳ್ತಿದ್ದೀನಿ, ನೀನು ಅವನ ವಿಷಯದಲ್ಲಿ ಅತಿಯಾಗಿ ಯೋಚಿಸ್ಬೇಡ, ಅದರಿಂದ ದೂರ ಇರು ಅಂತಾನೆ ನಿಖಿಲ್. ಅವನ ಮಾತಿಗೆ ಏನು ಹೇಳಬೇಕಂತ ತಿಳಿದೆ ತನುಜ ಸುಮ್ಮನಾಗ್ತಾಳೆ. ಪ್ಯಾಲೇಸ್ ಹತ್ರ ಕಾರ್ ನಿಲ್ಲಿಸಿ ಅವಳನ್ನು ಹಾಗೆ ಎತ್ಕೊಂಡು ಒಳಗಡೆ ಕರೆದೊಯ್ತಾನೆ ವಿರಾಟ್. ಇದುವರೆಗೆ ಚಂದನಾಳ ಬಾಯಿಂದ ಒಂದು ಮಾತು ಕೂಡ ಬಂದಿಲ್ಲ. ಅವಳು ವಿರಾಟ್ ಕಡೆ ನೋಡುತ್ತಲೂ ಇಲ್ಲ. ವಿರಾಟ್ ಹಾಗೆ ಅವಳನ್ನು ಎತ್ಕೊಂಡು ವಾಶ್ರೂಮ್ ಒಳಗಡೆ ಕರೆದೊಯ್ದು ಶವರ್ ಆನ್ ಮಾಡಿ ಚಂದನಾಳನ್ನು ಗಟ್ಟಿಯಾಗಿ ಅಪ್ಕೊಂಡು ಹಾಗೆ ನಿಲ್ತಾನೆ. ಮೆಲ್ಲಗೆ ಕಣ್ತೆರೆದು ಅವನ ಕಡೆ ನೋಡ್ತಾಳೆ ಚಂದನ. ಸ್ವಲ್ಪ ಸಮಯದ ನಂತರ ಅವಳ ಕೂದಲನ್ನೆಲ್ಲ ಬಿಡಿಸಿ ಡ್ರೆಸ್ ಜಿಪ್ ತೆಗೆದು ಅವಳ ಮೈ ಮೇಲಿನ ಬಟ್ಟೆಯನ್ನು ಬೇರ್ಪಡಿಸಿದ ನಂತರ ತಾನೇ ಸ್ವತಃ ಅವಳಿಗೆ ಸ್ನಾನ ಮಾಡಿಸಿ ಹೊರಗೆ ಕರೆತಂದು ನೈಟ್ ಡ್ರೆಸ್ ಹಾಕ್ತಾನೆ. ಕೂದಲೆಲ್ಲ ಒಣಗಿಸಿ ಬೆಡ್ ಮೇಲೆ ಮಲಗಿಸಿ ತಾನು ಡ್ರೆಸ್ ಬದಲಾಯಿಸ್ಕೊಂಡು ಬರ್ತಾನೆ ವಿರಾಟ್. ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟಿದ ಸದ್ದಾಗಿ ವಿರಾಟ್ ಹೋಗಿ ಬಾಗಿಲು ತೆರಿತಾನೆ. ಬಾಗಿಲಲ್ಲಿ ಡಾಕ್ಟರ್ ಮತ್ತು ಕೆಲಸದವರು ಇರ್ತಾರೆ. ಚಖರ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್. ಡಾಕ್ಟರ್ ಚಂದನಾಳನ್ನು ಪರೀಕ್ಷಿಸಿ ಇಂಜೆಕ್ಷನ್ ನೀಡ್ತಾರೆ. ಸರ್, ಮೇಡಮ್ ಈಗ ಮಲಗಿದ್ದಾರೆ, ನಾಳೆ ಬೆಳಿಗ್ಗೆ ವೇಳೆಗೆ ಎದ್ದೇಳ್ತಾರೆ. ಅದೃಷ್ಟವಶಾತ್ ಡ್ರಗ್ ಅವಳ ದೇಹದಲ್ಲಿ ಜಾಸ್ತಿ ಹರಡಿಲ್ಲ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಡ್ತಾರೆ. ಡಾಕ್ಟರ್ ಹೋದ್ಮೇಲೆ ಚಂದನಾಳ ಕಡೆ ನೋಡಿ ಅವಳಿಗೆ ಬ್ಲ್ಯಾಂಕೆಟ್ ಹೊತ್ತಿಸಿ ಹಣೆ ಮೇಲೆ ಮುತ್ತಿಟ್ಟು ಆ ರೂಮ್ನಿಂದ ಹೊರಗೆ ಹೋಗ್ತಾನೆ ವಿರಾಟ್. ಬೆಳಿಗ್ಗೆ ಕಣ್ ತೆರಿತಾಳೆ ಚಂದನ, ಆದರೆ ಏಳದೆ ಹಾಗೆ ಮಲಗಿರ್ತಾಳೆ. ಸ್ವಲ್ಪ ಸಮಯದ ನಂತರ ವೇಗವಾಗಿ ಎದ್ದು ಬೆಡ್ ಮೇಲೆ ಕೂತ್ಕೊಳ್ತಾಳೆ. ಅವಳಿಗೆ ರಾತ್ರಿ ನಡೆದದ್ದೆಲ್ಲ ಸ್ವಲ್ಪವಾಗಿ ನೆನಪಿಗೆ ಬರ್ತಿದ್ರೆ ಆ ರೂಮ್ನೆಲ್ಲ ಒಂದು ಬಾರಿ ನೋಡ್ತಾಳೆ. ಅಷ್ಟರಲ್ಲಿ ರೂಮ್ ಬಾಗಿಲು ತೆರೆದು ಒಳಗೆ ಬರ್ತಿರೋ ವಿರಾಟ್ನನ್ನು ನೋಡಿ ಬ್ಲಾಂಕೆಟನ್ನು ಗಟ್ಟಿಯಾಗಿ ಹಿಡಿತಾಳೆ ಚಂದನ. ವಿರಾಟ್ ತನ್ನ ಹತ್ತಿರ ಬರ್ತಿದ್ರೆ ಅವಳ ಹೃದಯ ಜೋರಾಗಿ ಬಡ್ಕೊಳ್ತದೆ. ಉಸಿರಾಟ ಭಾರವಾಗ್ತಾ ಇದೆ. ವಿರಾಟ್ ಚಂದನಾಳ ಪ್ರತಿಯೊಂದು ನಡೆಯನ್ನು ಗಮನಿಸ್ತಿರ್ತಾನೆ. ವಿರಾಟ್ ಅವಳ ಹತ್ರ ಬಂದು ಕೆನ್ನೆ ಮೇಲೆ ಕೈ ಇಡಲು ಹೋದರೆ ಚಂದನ ಹಿಂದೆ ಸರಿತಾಳೆ. ಅದನ್ನು ಕಂಡ ವಿರಾಟ್ ಕೈಯನ್ನು ಗಟ್ಟಿಯಾಗಿ ಬಿಗಿತಾನೆ. ಆದರೆ ಅವನ ಮುಖದಲ್ಲಿ ಯಾವುದೇ ಭಾವನೆ ಇರೋದಿಲ್ಲ. ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡು ಹೋಗಿ ಫ್ರೆಶ್ ಆಗು ಸ್ವೀಟಾರ್ಟ್, ನೀನು ಮೆಡಿಸಿನ್ ತಗೊಳ್ಬೇಕು ಅಂತ ವಿರಾಟ್ ಹೇಳಿದಾಗ ಅವಳು ಏನೂ ಮಾತಾಡದೆ ಸುಮ್ಮನಿರ್ತಾಳೆ. ವಿರಾಟ್ ತನ್ನನ್ನೇ ನೋಡ್ತಿದ್ದಾನೆ ಅಂತ ತಿಳಿದು ಅವಳು ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಳ್ತಾಳೆ. ಅದನ್ನು ನೋಡಿ ವಿರಾಟ್ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಅವನು ಹೋದ ತಕ್ಷಣ ಬೆಡ್ನಿಂದ ಇಳಿದು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಕೆಳಗೆ ಬರ್ತಾಳೆ. ಕೆಲಸದವಳ ಕಡೆ ನೋಡಿ ವಿರಾಟ್ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತಾಳೆ ಚಂದನ. ಮೇಡಮ್, ಸರ್ ಯಾವಾಗಲೂ ಹೊರಟು ಹೋದರು. ಓಕೆ ಅಂತ ತನ್ನ ರೂಮ್ಗೆ ಹೋಗ್ತಿದ್ದ ಚಂದನಾಳನ್ನು ತಡೆದು ನಿಮಗೆ ಬ್ರೇಕ್ಫಾಸ್ಟ್ ಮಾಡಿ ಮೆಡಿಸಿನ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದಾರೆ ಅಂತಾರೆ ಕೆಲಸದವಳು. ಓಕೆ ಅಂತ ಡೈನಿಂಗ್ ಟೇಬಲ್ ಹತ್ತಿರ ಕೂತು ವಿರಾಟ್ ಅವರು ಬ್ರೇಕ್ಫಾಸ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ಸರ್ ಕೇವಲ ಬ್ಲ್ಯಾಕ್ ಕಾಫಿ ಕುಡಿದ್ರು ಅಷ್ಟೇ. ಓಕೆ ಅಂತ ಸ್ವಲ್ಪ ತಿಂದು ತನ್ನ ರೂಮ್ಗೆ ಹೋಗ್ತಾಳೆ ಚಂದನ. ಸುತ್ತಲೂ ನೋಡಿ ಬೆಡ್ ಮೇಲೆ ಕೂತ ಚಂದನಾಳಿಗೆ ಸ್ಟ್ಯಾಂಡ್ ಮೇಲಿದ್ದ ಒಂದು ನೋಟ್ ಕಾಣಿಸುತ್ತೆ. ಅದನ್ನು ಓದ್ತಾಳೆ. ಟೇಕ್ ದಿಸ್ ಟ್ಯಾಬ್ಲೆಟ್ ಅಂತ ಅದರಲ್ಲಿ ಬರೆದಿರುತ್ತೆ. ಅಲ್ಲೇ ಇದ್ದ ಮಾತ್ರೆ ತಗೊಂಡು ನೈಟ್ ಸ್ಟ್ಯಾಂಡ್ ಮೇಲಿದ್ದ ವಿರಾಟ್ ಫೋಟೋ ಕಡೆ ನೋಡ್ತಾಳೆ. ಅದು ಶ್ರುತಿ ಮತ್ತು ಆನಂದ್ ನಿಶ್ಚಿತಾರ್ಥದ ಸಮಯದಲ್ಲಿ ತೆಗೆದ ಫೋಟೋ. ಸ್ವಲ್ಪ ಸಮಯ ಆ ಫೋಟೋ ನೋಡ್ತಿದ್ದ ಚಂದನಾಳ ಕಣ್ಣಲ್ಲಿ ನೀರು ತುಂಬುತ್ತೆ. ವಿರಾಟ್ ಈಗ ಹಳೆಯ ಬಂಗಲೆಯಲ್ಲಿದ್ದಾನೆ. ಆನಂದ್ ಕೂಡ ಅವನ ಜೊತೆಯೇ ಇರ್ತಾನೆ. ಅಲ್ಲಿ ವಿರಾಟ್ ಎದುರಿಗಿದ್ದ ಕುರ್ಚಿಯಲ್ಲಿ ಪಿಂಕಿಯನ್ನು ಕಟ್ ಹಾಕಿರ್ತಾರೆ. ಪ್ಲೀಸ್ ನನ್ನ ಬಿಟ್ಬಿಡಿ, ಐ ಆಮ್ ಸಾರಿ ಪ್ಲೀಸ್ ಅಂತ ಅಳ್ತಾ ಬೇಡ್ಕೊಳ್ತಿರ್ತಾಳೆ ಪಿಂಕಿ. ನಿನ್ನನ್ನು ಬಿಡಬೇಕಾ? ನನ್ನ ಚಂದನಾಳಿಗೆ ಡ್ರಗ್ ಬೆರೆಸ್ಕೊಟ್ಟು ನಿನ್ನನ್ನು ನಾನು ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ? ಮತ್ತು ನಿನ್ನಿಂದಲೇ ಆ ರಂಜಿತ್ ನನ್ನ ಚಂದನಾಳನ್ನ ಮುಟ್ದ. ಇದೆಲ್ಲದಕ್ಕೂ ಕಾರಣ ನೀನೇ ಅಂತ ಜೋರಾಗಿ ಕೂಗ್ತಾನೆ ವಿರಾಟ್. ಸಾರಿ ಸರ್, ಆ ರಂಜಿತ್ ಹಾಗೆ ಮಾಡೋದಕ್ಕೆ ನನಗೆ ಹಣ ಕೊಟ್ಟಿದ್ದ. ಹಣದ ಆಸೆಗೆ ಬಿದ್ದು ಹಾಗೆ ಮಾಡಿದೆ. ಸೋ ಸಾರಿ ಸರ್, ಪ್ಲೀಸ್ ನನ್ನ ಬಿಟ್ಬಿಡಿ. ನಿನ್ನ ಸಾರಿಯಿಂದ ಈಗ ಹಾಳಾದದ್ದು ಯಾವುದೂ ಸರಿಯಾಗೋದಿಲ್ಲ ಅಂತ ಚಂದನ ತನ್ನೊಂದಿಗೆ ವರ್ತಿಸಿದ ರೀತಿ ವಿರಾಟ್ ನೆನಪಿಸ್ಕೊಳ್ತಾನೆ.
ಪ್ಲೀಸ್ ನನ್ನ ಬಿಟ್ಟುಬಿಡಿ ಅಂತ ಅಳ್ತಾ ಗಲಾಟೆ ಮಾಡ್ತಿದ್ದ ಪಿಂಕಿಗೆ ಅಲ್ಲಿದ್ದ ಒಬ್ಬ ಗಾರ್ಡ್ ಕೆನ್ನೆಗೆ ಗಟ್ಟಿಯಾಗಿ ಹೊಡಿತಾನೆ. ನನಗೆ ಸದ್ದು ಅಂದರೆ ಇಷ್ಟ ಇಲ್ಲ ಅಂತ ವಿರಾಟ್ ಹೇಳಿದಾಗ ಭಯದಿಂದ ಅವನ ಕಡೆ ನೋಡ್ತಾಳೆ. ಆಮೇಲೆ ಅವನ ಪಕ್ಕದಲ್ಲಿ ಆನಂದ್ ಕಡೆ ನೋಡ್ತಾಳೆ. ಈ ಕೈಗಳಿಂದಲೇ ತಾನೇ ನೀನು ನನ್ನ ಚಂದನಾಳಿಗೆ ಡ್ರಗ್ ಕೊಟ್ಟಿದ್ದು ಅಂತ ಪಿಂಕಿಯ ಬಲಗೈ ಕಡೆ ನೋಡ್ತಾನೆ ವಿರಾಟ್. ಅವನ ಧ್ವನಿಗೆ ಪಿಂಕಿ ನಡಗು ಹೋಗ್ತಾಳೆ. ಆನಂದ್ ಅಂತ ತನ್ನ ಕೈ ಚಾಚ್ತಾನೆ. ತಕ್ಷಣ ಅವನ ಕೈ ಗನ್ ಇಡ್ತಾನೆ ಆನಂದ್. ವಿರಾಟ್ ಕೈಯಲ್ಲಿ ಗನ್ ನೋಡಿ ಪಿಂಕಿ ಇನ್ನೂ ಭಯ ಪಡ್ತಾಳೆ. ಪ್ಲೀಸ್ ನೋ ಪ್ಲೀಸ್ ಅಂತಿದ್ದ ಪಿಂಕಿಯ ಕಿರುಚಾಟ ಆ ಬಂಗಲೆಯನ್ನೆಲ್ಲ ಮರುಧ್ವನಿಸುತ್ತೆ. ಅವಳ ಬಲಗೈಯಿಂದ ರಕ್ತ ನೀರಿನಂತೆ ಸುರಿಯುತ್ತೆ. ಅವಳು ಬಹಳ ಜೋರಾಗಿ ಕಿರ್ಚ್ತಿರ್ತಾಳೆ. ಆದರೆ ಅಲ್ಲಿದ್ದು ಯಾರಿಗೂ ಏನೂ ಅನಿಸೋದಿಲ್ಲ. ಪಿಂಕಿ ಕಿರ್ಚ್ತಾ ನೋವಿನಿಂದ ಅಳ್ತಿರೋದನ್ನು ನೋಡಿ ವಿರಾಟ್ ಮುಖದಲ್ಲಿ ಆ ಕ್ರೂರ ನಗು ಮೂಡುತ್ತೆ. ಆಮೇಲೆ ಎಲ್ಲರ ಕಡೆ ನೋಡಿ ಇವಳನ್ನು ಸಾಯಿಸ್ಬಿಡಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನ ಹಿಂದೆ ಆನಂದ್ ಕೂಡ ಹೋಗ್ತಾನೆ. ತನ್ನ ಕಾರ್ ಹತ್ರ ನಿಂತು ಶ್ರುತಿ ಹೇಗಿದ್ದಾಳೆ ಅಂತ ಕೇಳ್ತಾನೆ ವಿರಾಟ್. ಚೆನ್ನಾಗಿದ್ದಾಳೆ ಬಾಸ್. ನಿನ್ನೆಯ ಘಟನೆಯಿಂದ ಶ್ರುತಿಯ ಆರೋಗ್ಯದ ಮೇಲೆ ಯಾವುದೇ ಒತ್ತಡ ಬೀಳಬಾರ್ದು. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು. ಓಕೆ ಬಾಸ್ ಅಂತ ಆನಂದ್ ಹೇಳಿದ ಮೇಲೆ ವಿರಾಟ್ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಹೋಗ್ತಿರೋ ವಿರಾಟ್ ಕಾರ್ ಕಡೆ ನೋಡ್ತಾ ಬಾಸ್ ಮೂಡ್ ಬಹಳ ಭಯಂಕರವಾಗಿದೆ. ಮನೆಯಲ್ಲಿ ಚಂದನ ಹೇಗೆ ರಿಯಾಕ್ಟ್ ಮಾಡಿದಾಳೋ ಏನೋ. ಈಗ ಬಾಸ್ ಜೊತೆ ನಿಖಿಲ್ ಹೊರತುಪಡಿಸಿ ಯಾರೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಖಿಲ್ಗೆ ಕಾಲ್ ಮಾಡ್ತಾನೆ ಆನಂದ್. ವಿರಾಟ್ ಆಫೀಸ್ಗೆ ಹೋಗಿ ತನ್ನ ಕ್ಯಾಬಿನ್ಗೆ ಸೇರ್ತಾನೆ. ಇಂದು ಅವನ ಮೂಡ್ ಕೆಟ್ಟದಾಗಿದೆ ಎಂಬುದು ಎಲ್ಲರಿಗೂ ಅವನ ಮುಖದಲ್ಲೇ ತಿಳಿಯುತ್ತಿದೆ. ವಿರಾಟ್ ಕ್ಯಾಬಿನ್ಗೆ ಹೋದ 2 ಗಂಟೆಯ ನಂತರ ನಿಖಿಲ್ ಒಳಗೆ ಹೋಗ್ತಾನೆ. ತನ್ನ ಲ್ಯಾಪ್ಟಾಪ್ನಲ್ಲಿ ಚಂದನಾಳ ಫೋಟೋಗಳನ್ನು ನೋಡ್ತಿರ್ತಾನೆ ವಿರಾಟ್. ನಿಖಿಲ್ ಬಂದರೂ ತಲೆ ಎತ್ತಿ ನೋಡೋದಿಲ್ಲ. ನಿಖಿಲ್ ಅವನ ಎದುರು ಕೂತು ಏನಾಯ್ತೋ ಅಂತ ಕೇಳಿದರೂ ಉತ್ತರ ನೀಡೋದಿಲ್ಲ. ವಿರಾಟ್ ಏನಾಯಿತು ನಿನಗೆ, ನನ್ನ ಹತ್ರ ಹೇಳ್ತೀಯಾ ಇಲ್ವಾ ಅಂತ ಜೋರಾಗಿ ಕಿರ್ಚ್ತಾನೆ ನಿಖಿಲ್. ತಕ್ಷಣ ಟೇಬಲ್ ಮೇಲಿದ್ದ ನೀರಿನ ಗ್ಲಾಸನ್ನು ನೆಲಕ್ಕೆಸ್ತು ಹೊಡಿತಾನೆ ವಿರಾಟ್. ನಿಖಿಲ್ ಶಾಕ್ ಆಗಿ ನೋಡ್ತಾನೆ. ಗಟ್ಟಿಯಾಗಿ ಉಸಿರು ಬಿಡುತ್ತಾ ಲ್ಯಾಪ್ಟಾಪ್ ಕಡೆ ನೋಡ್ತಾ ಅವಳು ನನ್ನ ಜೊತೆ ಮಾತಾಡ್ತಿಲ್ಲ ಅಂತಾನೆ ವಿರಾಟ್. ಯಾರು? ಲ್ಯಾಪ್ಟಾಪ್ನಿಂದ ತಲೆ ಎತ್ತಿ ನಿಖಿಲ್ ಕಡೆ ನೋಡಿ ಹೌದು ನಾನು ಚಂದನ, ನನ್ನ ಜೊತೆ ಮಾತಾಡ್ತಿಲ್ಲ ಕಣೋ, ನಾನು ನೋಡಿ ಮುಖ ಪಕ್ಕಕ್ಕೆ ತಿರುಗಿಸಿದ್ಲು ಅಂತಿರೋ ವಿರಾಟ್ ಧ್ವನಿಯಲ್ಲಿನ ವ್ಯತ್ಯಾಸವನ್ನು ನಿಖಿಲ್ ಗಮನಿಸ್ತಾನೆ. ನಿಖಿಲ್ ಆಶ್ಚರ್ಯದಿಂದ ನೋಡ್ತಾನೆ. ಯಾಕಂದರೆ ಇಂದು ವಿರಾಟ್ ಒಬ್ಬ ಆರ್ಡಿ ಥರ ಅಲ್ಲ, ಕೇವಲ ಒಬ್ಬ ಸಾಮಾನ್ಯ ಪ್ರೇಮಿಯಂತೆ ಕಾಣ್ತಿದ್ದಾನೆ. ಚಂದನ ಮಾತಾಡದೇ ಇದ್ದರೆ ಅವನಿಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಚಂದನಾಳಿಗೆ ಸ್ವಲ್ಪ ಸಮಯ ಕೊಡು ವಿರಾಟ್. ಅವಳು ಮೊದಲ ಬಾರಿ ನಿನ್ನ ಹಾಗೆ ನೋಡಿದಾಳೆ. ನಿನ್ನನ್ನು ಅರ್ಥ ಮಾಡ್ಕೊಳ್ಳಲು ಸಮಯ ಬೇಕಲ್ವಾ ಅಂತಾನೆ ನಿಖಿಲ್. ಅವಳಿಗೆ ಸಮಯ ಬೇಕಂದರೆ ಕೊಡ್ತೀನಿ, ಆದರೆ ನನ್ನನ್ನು ಇಗ್ನೋರ್ ಮಾಡಿದ್ರೆ ಮಾತ್ರ ನನಗೆ ಸಹಿಸೋದಕ್ಕಾಗೋದಿಲ್ಲ ಅಂತಾನೆ ವಿರಾಟ್. ಅವನ ಭುಜದ ಮೇಲೆ ಕೈ ಹಾಕಿ ರಿಲ್ಯಾಕ್ಸ್ ವಿರಾಟ್, ಸ್ವಲ್ಪ ಸಮಯ ಕೊಡು ಅಷ್ಟೇ. ಅಷ್ಟಕ್ಕೂ ಚಂದನ ಈಗ ಎಲ್ಲಿಗೆ ಹೋಗ್ತಾಳೆ ಹೇಳು, ನಿನ್ನ ಹತ್ತಿರವೇ ಇದ್ದಾಳಲ್ವಾ ಅಂತಾನೆ ನಿಖಿಲ್. ಹೋಗಬೇಕು ಅಂದ್ಕೊಂಡ್ರೂ ನಾನು ಹೋಗೋದಕ್ಕೆ ಬಿಡೋದಿಲ್ಲ. ನನ್ನ ಚಂದನಾಳನ್ನು ನನ್ನಿಂದ ದೂರ ಯಾರೂ ಕರೆದೊಯ್ಯೋದಕ್ಕೆ ಸಾಧ್ಯ ಇಲ್ಲ. ಅವಳು ಸ್ವತಃ ಅಂದ್ಕೊಂಡ್ರು ನನ್ನಿಂದ ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ಅವಳು ನನ್ನ ಮೇಲೆ ಕೋಪದಲ್ಲಿದ್ದಾಳಲ್ವೇ, ಇರಲಿ, ನನ್ನ ಜೊತೆ ಮಾತಾಡ್ತಿಲ್ವಾ, ಸರಿ, ಐ ಆಮ್ ಫೈನ್ ವಿತ್ ದಿಸ್. ಆದರೆ ನನ್ನಿಂದ ದೂರ ಹೋಗಬೇಕು ಅನ್ನೋ ಆಲೋಚನೆ ಕೂಡ ಅವಳ ಮನಸ್ಸಿಗೆ ಬರಬಾರ್ದು. ಒಂದು ವೇಳೆ ಅವಶ್ಯಕತೆ ಬಿದ್ದರೆ ನಾನು ಅವಳನ್ನ ರೂಮ್ನಲ್ಲೇ ಲಾಕ್ ಮಾಡಿಡ್ತೀನಿ, ಆದರೆ ಎಲ್ಲಿಗೂ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳೋ ವಿರಾಟ್ ಕಣ್ಣಲ್ಲಿ ಪ್ರೀತಿಗಿಂತ ಮೀರಿದ ಒಂದು ಹಠ ಕಾಣಿಸುತ್ತೆ. ತಕ್ಷಣ ನಿಖಿಲ್ ಅವನನ್ನು ಅಪ್ಕೊಳ್ತಾನೆ. 10 ನಿಮಿಷದ ನಂತರ ಅವನನ್ನು ಬಿಟ್ಟು ವಿರಾಟ್ ಹೊರಗೆ ಹೋಗ್ತಾನೆ. ಇಂದು ನಿನ್ನಲ್ಲಿ ಹೊಸ ವಿರಾಟ್ನನ್ನು ನೋಡಿದೆ ಕಣೋ ಅಂತ ಅಂದ್ಕೊಂಡು ನಿಖಿಲ್ ಕೂಡ ಹೊರಡ್ತಾನೆ. 10 ದಿನಗಳು ಕಳೆದು ಹೋಗುತ್ತವೆ. ಈ 10 ದಿನಗಳಲ್ಲಿ ವಿರಾಟ್ ಚಂದನಾಳನ್ನು ಇಗ್ನೋರ್ ಮಾಡ್ತಾನೆ. ಆರಂಭದಲ್ಲಿ ಅವಳು ಅಷ್ಟಾಗಿ ಗಮನಿಸೋದಿಲ್ಲ, ಆದರೆ ನಂತರ ಅವಳಿಗೂ ಅರ್ಥ ಆಗುತ್ತೆ. ಈ 10 ದಿನಗಳಲ್ಲಿ ಅವಳು ಅವನನ್ನು ಸರಿಯಾಗಿ ನೋಡಿಯೇ ಇಲ್ಲ. ಅವನು ಯಾವಾಗ ಬರ್ತಿದ್ದ, ಯಾವಾಗ ಹೋಗ್ತಾ ಇದ್ದ ಎಂಬುದು ಅವಳಿಗೆ ತಿಳಿತಾ ಇರಲಿಲ್ಲ. ಅವಳು ಎದ್ದೇಳುವ ಮೊದಲೇ ಹೋಗಿರ್ತಿದ್ದ. ಎಷ್ಟೋ ಬಾರಿ ಆಫೀಸ್ನಲ್ಲೇ ಉಳಿತಿದ್ದ.
ಅವರಿಬ್ಬರ ಕ್ಯಾಬಿನ್ ನಡುವಿನ ಬಾಗಿಲನ್ನು ಕೂಡ ಲಾಕ್ ಮಾಡಿದ್ದ. ಅವಳು ರಾತ್ರಿ ಕಾಯ್ತಾ ಹೋಗ್ತಿದ್ಲು, ಆದರೆ ಅವನು ಬರ್ತಾ ಇರಲಿಲ್ಲ. ಇಷ್ಟು ದಿನಗಳಾದ ಮೇಲೆ ಈಗ ಚಂದನಾಳಿಗೆ ವಿರಾಟ್ ಮೇಲೆ ಕೋಪ ಬರ್ತಿದೆ. ಅವಳಿಗೆ ಬಹಳ ಬೇಸರವಾಗ್ತಿರುತ್ತೆ. ತನ್ನ ರೂಮ್ನಲ್ಲಿ ಕೂತು ಏನೋ ಯೋಚಿಸ್ತಿದ್ದಾಗ ಅವಳ ಮುಖದಲ್ಲಿ ಸಡನ್ನಾಗಿ ನಗು ಬರುತ್ತೆ. ತನ್ನ ಫೋನಲ್ಲಿರೋ ವಿರಾಟ್ ಫೋಟೋ ನೋಡಿ, ಈಗ ನಾನು ನೋಡ್ತೀನಿ ನೀವು ನನ್ನನ್ನು ಹೇಗೆ ಇಗ್ನೋರ್ ಮಾಡ್ತೀರಿ ಅಂತ. ವಿರಾಟ್ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಷ್ಟರಲ್ಲಿ ನಿಖಿಲ್ ಬಂದು ಆ ಜಾಗ ನಮ್ಮ ಕೈಗೆ ಬಂತು ಅಂತ ಹೇಳ್ತಾನೆ. ವಿರಾಟ್ ತಲೆ ಆಡಿಸ್ತಾನೆ ಹೊರತು ನೋಡೋದಿಲ್ಲ. ನಿಖಿಲ್ ಅವನೆದುರು ಕೂತು, ಬಹಳ ದಿನಗಳಿಂದ ಗಮನಿಸ್ತಿದ್ದೀನಿ ನೀನು ಚಂದನಾಳನ್ನು ಇಗ್ನೋರ್ ಮಾಡ್ತಿದ್ದೀಯಾ, ಯಾಕೆ? ಟೈಪ್ ಮಾಡ್ತಿದ್ದ ವಿರಾಟ್ ನಿಲ್ಲಿಸಿ ಕೋಪದಿಂದ ನಿಖಿಲ್ ಕಡೆ ನೋಡ್ತಾನೆ. ಯಾಕೆ ಹೀಗೆ ನೋಡ್ತಿದ್ಯಾ? ನಾನು ಬಹಳ ದಿನಗಳಿಂದ ಗಮನಿಸ್ತಿದ್ದೀನಿ, ಆದರೆ ನಿನ್ನ ಮೂಡ್ ಯಾವಾಗ ಹೇಗಿರುತ್ತೋ ಅಂತ ಮಾತಾಡ್ಸಿರ್ಲಿಲ್ಲ ಅಂತಾನೆ ನಿಖಿಲ್. ಹಾಗಾದರೆ ಇವತ್ತು ಯಾಕೆ ಕೇಳ್ತಿದ್ಯಾ? ಇವತ್ತು ಕೂಡ ನನ್ನ ಮೂಡ್ ಚೆನ್ನಾಗಿಲ್ಲ ಗೊತ್ತು, ಆದರೆ ಈಗ ನಿನ್ನ ಜೊತೆ ಮಾತಾಡೋದು ಮುಖ್ಯ. ಈಗ ಹೇಳು, ಯಾಕೆ ಅವಳನ್ನ ಇಗ್ನೋರ್ ಮಾಡ್ತಿದ್ಯಾ? ವಿರಾಟ್ ಏನೋ ಹೇಳುವಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗುತ್ತೆ. ಮನೆಯ ಲ್ಯಾಂಡ್ಲೈನಿಂದ ಕರೆ ಬಂದಿರುತ್ತೆ. ಮೇಡಮ್ ಪ್ರಜ್ಞೆ ತಪ್ಪಿದ್ದಾರೆ, ಏನು ಮಾಡಬೇಕಂತ ತಿಳಿತಿಲ್ಲ ಅಂತ ಕೆಲಸದವಳು ಗಾಬರಿಯಿಂದ ಹೇಳ್ತಾಳೆ. ವಾಟ್ ಅಂತ ಕುರ್ಚಿಯಿಂದ ಎದ್ದು ಫೋನ್ ಕಟ್ ಮಾಡಿ ಅಲ್ಲಿಂದ ಓಡಿ ಹೋಗ್ತಾನೆ. ವೇಗವಾಗಿ ವಿಲ್ಲಾಗಿ ಬಂದು ನೇರವಾಗಿ ರೂಮ್ಗೆ ಹೋಗ್ತಾನೆ ವಿರಾಟ್. ಅಲ್ಲಿ ಬೆಡ್ ಮೇಲೆ ಕಣ್ಣು ಮುಚ್ಚಿ ಮಲಗಿರ್ತಾಳೆ ಚಂದನ. ಅವಳ ಹತ್ರ ಕೂತು, ಸ್ವೀಟಾರ್ಟ್ ಎದ್ದೇಳು, ಏನಾಯಿತು ನಿನಗೆ, ಪ್ಲೀಸ್ ಎದ್ದೇಳು ಅಂತಿರುವಾಗ ವಿರಾಟ್ ಕೆನ್ನೆಗೆ ಮುತ್ತಿರ್ತಾಳೆ ಚಂದನ. ವಿರಾಟ್ ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾನೆ. ಆ ಸಮಯದಲ್ಲಿ ಅವಳು ಅವನ ತಲೆ ಹಿಂದೆ ಕೈ ಹಾಕತ್ತರ ಎಳೆದು ಚುಂಬಿಸ್ತಾಳೆ. ಶಾಕ್ನಲ್ಲಿರೋ ವಿರಾಟ್ ಏನೂ ಪ್ರತಿಕ್ರಿಯಿಸದೆ ಸುಮ್ಮನೆ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಅವಳನ್ನ ಬಿಟ್ಟು ತನ್ನ ಮೇಲೆ ಎಳೆದುಕೊಳ್ತಾನೆ. ವಿರಾಟ್ ಅವರೇ, ನೀವು ಬಹಳ ಭಾರ ಆಗಿದ್ದೀರಾ ಅಂತ ಚಂದನ ಹೇಳಿದಾಗ ಅವಳನ್ನು ಉಲ್ಟಾ ಮಾಡಿ ತನ್ನ ಮೇಲೆ ಮಲಗಿಸ್ಕೊಳ್ತಾನೆ. ಮೆಲ್ಲಗೆ ನಕ್ಕು ಅವನ ಕೆನ್ನೆಗೆ ಮುತ್ತಿರ್ತಾಳೆ. ಗಂಭೀರವಾಗಿ ಅವಳನ್ನು ನೋಡಿ, ಏನಿದು ಇದೆಲ್ಲ ಅಂತ ಕೇಳ್ತಾನೆ. ಹಲ್ಲು ಬಿಟ್ಟು ನಗ್ತಾ, ಡ್ರಾಮಾ? ಯಾಕೆ? ನೀವು 10 ದಿನಗಳಿಂದ ನನ್ನ ಇಗ್ನೋರ್ ಮಾಡ್ತಿದ್ದೀರಿ. ನಾನು ನಿಮ್ಮನ್ನು ನೋಡಿ ಎಷ್ಟು ದಿನ ಆಯಿತು ಗೊತ್ತಾ? ಆಫೀಸ್ನಲ್ಲಿ ನೀವು ಸಿಗ್ತಿಲ್ಲ, ರಾತ್ರಿಗಾದರೂ ನೀವು ಬರೋದಿಲ್ಲ, ಅದಕ್ಕೆ ಕೆಲಸದವಳ ಹತ್ರ ಹಾಗೆ ಹೇಳಿಸಿ ನಿಮ್ಮನ್ನು ಇಲ್ಲಿ ಕರೆಸ್ದೆ ಅಂತಾಳೆ. ಏನು ಮಾತಾಡಬೇಕು? ಗಂಭೀರವಾಗಿ ಅವನ ಮುಖ ನೋಡಿ, ನೀವು ನನ್ನನ್ನು ಯಾಕೆ ಇಗ್ನೋರ್ ಮಾಡ್ತಿದ್ದೀರಿ? ಅವಳ ಕಣ್ಣುಗಳನ್ನು ನೋಡಿ, ಮೊದಲು ನೀನು ನನ್ನನ್ನು ಇಗ್ನೋರ್ ಮಾಡಿದೆ ಸ್ವೀಟಾರ್ಟ್, ನಾನು ನಿನ್ನ ಜೊತೆ ಮಾತಾಡಲಿಲ್ಲ, ಯಾಕಂದರೆ ಎಲ್ಲಿ ನೀನು ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯೋ ಅಂತ. ಅಂದು ರಾತ್ರಿ ನಡೆದ ಮೇಲೆ ನೀನು ನನ್ನನ್ನು ನೋಡಿ ಭಯಪಟ್ಟೆ, ಅದಕ್ಕೆ ದೂರ ಹೋಗ್ತೀನಿ ಅಂತ ಹೇಳ್ತೀಯೋ ಅಂತ ನಾನೇ ಇಗ್ನೋರ್ ಮಾಡಿದೆ, ಯಾಕಂದರೆ ನಿನ್ನ ಬಾಯಿಯಿಂದ ಆ ಮಾತು ಕೇಳೋದಕ್ಕೆ ನನಗಿಷ್ಟ ಇಲ್ಲ ಅಂತಾನೆ ವಿರಾಟ್. ಅವನ ಕೆನ್ನೆ ಮೇಲೆ ಕೈ ಇಟ್ಟು, ನಾನು ನಿಮ್ಮನ್ನು ಇಗ್ನೋರ್ ಮಾಡಿಲ್ಲ ವಿರಾಟ್ ಅವರೇ, ಆದರೆ ಅಂದು ರಾತ್ರಿ ನಡೆದ ಘಟನೆಯಿಂದ ಭಯಪಟ್ಟಿದ್ದು ನಿಜ, ಮತ್ತು ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ ಮೇಲೆ ಅದರ ಅರ್ಥ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ. ಅಂದು ನಡೆದ ಘಟನೆ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ನಮಗಿಷ್ಟ ಇಲ್ಲ ಅಂತಾಳೆ ಚಂದನ. ಅಂದರೆ ನೀನು ನನ್ನನ್ನು ಬಿಟ್ಟು ಎಂದಿಗೂ ಹೋಗೋದಿಲ್ಲ ಅಲ್ವಾ? ನೆವರ್, ಯಾಕಂದರೆ ನಿಮ್ಮನ್ನು ಬಿಟ್ಟು ನಾನು ಇರೋದಕ್ಕಾಗೋದಿಲ್ಲ, ಏನೇ ಆದರೂ ನಾವು ಜೊತೆಗಿರೋಣ ಅಂತ ಅವನಿಗೆ ಕೆನ್ನೆಗೆ ಮುತ್ತಿಟ್ಟಾಗ ಅವಳನ್ನ ಗಟ್ಟಿಯಾಗಿ ಅಪ್ಕೊಳ್ತಾನೆ ವಿರಾಟ್. ಕೆಲಸದವಳ ಹತ್ರ ಕಾಲ್ ಮಾಡಿಸಿದ್ದು ನೀನಾ? ಹೌದು. ಅಂದರೆ ಅವಳು ಸುಳ್ಳು ಹೇಳಿದ್ಲಾ? ವಿರಾಟ್ ಅವರೇ ಪ್ಲೀಸ್, ಅವಳೇನೇನು ಅನ್ಬೇಡಿ, ನಾನು ಹೇಳಿದ್ದಕ್ಕೆ ಅವಳು ಹಾಗೆ ಮಾಡಿದ್ದು, ಈಗಾಗಲೇ ಅವಳು ಭಯದಲ್ಲಿದ್ದಾಳೆ. ಓಕೆ ಸ್ವೀಟಾರ್ಟ್ ಅಂತ ಅವಳು ಭುಜದ ಮೇಲೆ ಮುತ್ತಿಡ್ತಾನೆ. ಏನು ಮಾಡ್ತಿದ್ದೀರಿ? ಪ್ರೀತಿ ಸ್ವೀಟಾರ್ಟ್ ಅಂತ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಚುಂಬಿಸೋದಕ್ಕೆ ಶುರು ಮಾಡ್ತಾನೆ. ಇಬ್ಬರು ಬಹಳ ಫ್ಯಾಷನ್ನಾಗಿ ಚುಂಬಿಸ್ಕೊಳ್ತಾರೆ. ಇಡೀ ದಿನ ಅವರಿಬ್ಬರು ರೂಮ್ನಲ್ಲೇ ಕಾಲ ಕಳೀತಾರೆ. ಮರುದಿನ ಬೆಳಿಗ್ಗೆ, ಗುಡ್ ಮಾರ್ನಿಂಗ್ ಸ್ವೀಟಾರ್ಟ್. ಗುಡ್ ಮಾರ್ನಿಂಗ್ ವಿರಾಟ್ ಅವರೇ,
ಇಂದು ನೀನು ರೆಡಿ ಮಾಡಿದ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ನೀಡಬೇಕು, ನೆನಪಿದೆಯಾ? ಹೌದು. ಇಬ್ಬರು ಆಫೀಸ್ಗೆ ಹೋಗ್ತಾರೆ. ವಿರಾಟ್ ಬಂದಿದ್ದಾನೆ ಅಂತ ತಿಳಿದು ನಿಖಿಲ್ ಬರ್ತಾನೆ. ಏನಾಯಿತು ನಿನ್ನೆ? ಅಷ್ಟು ವೇಗವಾಗಿ ಹೋದೆ, ಆಮೇಲೆ ಫೋನ್ ಕೂಡ ತೆಗಿಲಿಲ್ಲ. ಚಂದನಾಳಿಗೆ ಹುಷಾರಿರಲಿಲ್ಲ ಅಷ್ಟೇ, ಅದಕ್ಕೆ ಅಷ್ಟು ಜೋರಾಗಿ ಓಡಿದ್ಯಾ? ನಿಖಿಲ್, ಇದು ನನ್ನ ಪರ್ಸ್ನಲ್ ಮ್ಯಾಟರ್. ಓಕೆ, ಅರ್ಥ ಆಯಿತು. ಚಂದನಾ ಎಲ್ಲಿದ್ದಾಳೆ? ತನ್ನ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ನೀಡೋದಕ್ಕೆ ಹೋಗಿದ್ದಾಳೆ. ನಿಖಿಲ್ ಕಡೆ ನೋಡಿ, ಜೈಪುರದಲ್ಲಿರೋ ನಮ್ಮ ವಿಲ್ಲಾವನ್ನು ನೀಟಾಗಿ ರೆಡಿ ಮಾಡಿಸು, ಪೇಂಟ್ ಮಾಡಿಸಿ ಫರ್ನಿಚರೆಲ್ಲ ಬದಲಾಯಿಸು. ಯಾಕೆ? ಚಂದನಾ ಜೈಪುರದಲ್ಲಿ ಟ್ರೆಡಿಷ್ನಲ್ ಇಂಡಿಯನ್ ಮದುವೆ ಆಗಬೇಕು ಅಂತ ಬಯಸಿದ್ದಾಳೆ. ನೀನು ನಿಜವಾಗಿಯೂ ಲವರ್ ಬಾಯ್ ಆಗಿಬಿಟ್ಟ ಕಣೋ ವಿರಾಟ್ ಅಂತ ನಿಖಿಲ್ ನಗ್ತಾನೆ. ನಾನು ಯಾವಾಗಲೂ ಲವರ್ ಬಾಯ್ ಆಗೋದಿಲ್ಲ, ಐ ಆಮ್ ಆರ್.ಡಿ. ಆದರೆ ಚಂದನಾ ಮುಂದೆ ಮಾತ್ರ ನನ್ನೊಳಗಿನ ಪ್ರೀತಿನ ಹೊರಗೆ ತರ್ತೀನಿ ಅಷ್ಟೇ. 3 ಗಂಟೆ ನಂತರ ಚಂದನಾ ವಿರಾಟ್ ಕ್ಯಾಬಿನ್ ಒಳಗೆ ಬರ್ತಾಳೆ. ಅವಳ ಮುಖ ಸ್ವಲ್ಪ ಬೇಸರದಿಂದ ಕೂಡಿದೆ. ಏನಾಯಿತು ಸ್ವೀಟಾರ್ಟ್? ತಕ್ಷಣ ನಗ್ತಾ ಅವಳನ್ನ ಅಪ್ಕೊಂಡು, ಐ ಡಿಡ್ ಇಟ್, ನಾನು ಯಾರಂತ ಸಾಬೀತುಪಡಿಸ್ದೆ ವಿರಾಟ್ ಅವರೇ ಅಂತಾಳೆ. ಅವನ ಮುಖದಲ್ಲಿ ಖುಷಿ ಮೂಡುತ್ತೆ. ಇದೆಲ್ಲವೂ ನಿಮ್ಮಿಂದಲೇ ಸಾಧ್ಯ ಆಯಿತು. ಇಲ್ಲ ಸ್ವೀಟಾರ್ಟ್, ಇದೆಲ್ಲ ನಿನ್ನ ಶ್ರಮ ಮತ್ತು ನಿನ್ನ ಟ್ಯಾಲೆಂಟ್. ಓಕೆ ಮಿಸ್ಟರ್ ದೇವ್, ಇಷ್ಟು ಒಳ್ಳೆಯ ಸುದ್ದಿ ಹೇಳಿದ ಮೇಲೆ ನನಗೆ ಒಂದು ಸ್ವೀಟ್ ಬೇಕು ಅಂತ ಅವಳನ್ನ ಹತ್ತಿರ ಕೆಳೆದು ಚುಂಬಿಸ್ತಾನೆ. ವಿರಾಟ್ 15 ನಿಮಿಷದ ನಂತರ ಅವಳನ್ನ ಬಿಟ್ಟು ಪ್ರೀತಿಯಿಂದ ಮುತ್ತಿಡ್ತಾನೆ. ವಿರಾಟ್ ಅವರೇ, ನಾನು ಮನೆಗೆ ಹೋಗ್ತೀನಿ, ತುಂಬ ಸುಸ್ತಾಗ್ತಿದೆ. ಟೇಕ್ ಕೇರ್ ಸ್ವೀಟಾರ್ಟ್ ಅಂತ ಮುತ್ತಿಟ್ಟು ಕಳಿಸ್ತಾನೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.